ಬಹುಕೋಟಿ ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣ ಸಿಬಿಐನಿಂದ 3 ಪ್ರಕರಣಗಳ ಪ್ರತ್ಯೇಕ 3 ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಪ್ರತ್ಯೇಕವಾಗಿ 3 ಪ್ರಕರಣಗಳು ಅದಕ್ಕೆ ತಕ್ಕಂಗೆ 3 ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು ಸಿಬಿಐ. 3 ಪ್ರಕರಣಗಳಲ್ಲೂ ನಾಗೇಂದ್ರ ಕಿಂಗ್ ಪಿನ್ ಅನ್ನೋದೇ ಇಲ್ಲಿ ಉಲ್ಲೇಖ ಆಗಿದೆ. ನಿಗಮ ಸೇರಿದಂತೆ 3 ಸರ್ಕಾರಿ ಸಂಸ್ಥೆಗಳ ಹಣ ದುರುಪಯೋಗ ಆಗಿದೆ ಅಂತ ಗಂಭೀರವಾದಂತಹ ಆರೋಪ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ 89.63 ಕೋಟಿ ವರ್ಗಾವಣೆ, ನಕಲಿ ಚೆಕ್ ಹಾಗೂ ಆರ್ಟಿಜಿಎಸ್ ಮುಖಾಂತರವಾಗಿ ಅಕ್ರಮ ವರ್ಗಾವಣೆ ಆಗಿದೆ. 18 ನಕಲಿ ಖಾತೆಗಳಿಂದ ವಿವಿಧ ಬ್ಯಾಂಕ್ಗಳ 600 ಖಾತೆಗಳಿಗೆ ವರ್ಗಾವಣೆ, ಬಳಿಕ ಆ ಹಣ ಚಿನ್ನ, ನಗದು, ಐಷಾರಾಮಿ ಕಾರುಗಳಾಗಿ ಪರಿವರ್ತನೆಯಾಗಿದೆ. ಇದೇ ಹಣದಲ್ಲಿ ಬೇನಾಮಿ ಹೆಸರಿನಲ್ಲಿ ಕಾರನ್ನು ಕೂಡ ಖರೀದಿಸಿದ್ದ ನಾಗೇಂದ್ರ ಅಂತ. ನೋಡಿ, ಇದು ಬಹುಕೋಟಿ ಹಗರಣ. ಈ ಬಹುಕೋಟಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇತ್ತು. ಸೊ ಇದೀಗ ಪ್ರತ್ಯೇಕವಾಗಿ 3 ಪ್ರಕರಣ ದಾಖಲಾಗಿದೆ, 3 ಎಫ್ಐಆರ್ ಕೂಡ ಆಗಿದೆ. ಕಂಪ್ಯೂಟರ್ ಲ್ಯಾಬು, ರೋಟಿ ಮೇಕಿಂಗ್ ಮಿಷನ್ ಸರಬರಾಜಿನಲ್ಲೂ ಅಕ್ರಮ, 13.95 ಕೋಟಿ ಟೆಂಡರ್ನಲ್ಲಿ ಅಕ್ರಮ ಅಂತ ಉಲ್ಲೇಖಿಸಲಾಗಿದೆ. ಟೆಂಡರ್ನಲ್ಲಿ ನಾಗೇಂದ್ರ 1.2 ಕೋಟಿ ಲಂಚ ಪಡೆದಂತ ಆರೋಪ. ಲಂಚದ ಹಣವನ್ನ ನಾಗೇಂದ್ರ ಸಹೋದರಿ, ಬಾವ, ಪಿಎ ಹಾಗೂ ಬಳ್ಳಾರಿ ಫಾರ್ಮ್ ಹೌಸ್ ಮಾಲೀಕರ ಖಾತೆಗೆ ವರ್ಗಾವಣೆ. ಬ್ಯಾಂಕ್ ಅಧಿಕಾರಿಗಳು, ಮಧ್ಯವರ್ತಿಗಳು, ಸರ್ಕಾರಿ ಅಧಿಕಾರಿಗಳು ಶಾಮೀಲು. ವ್ಯವಸ್ಥಿತ ಜಾಲದ ಸಂಪೂರ್ಣ ಹಗರಣ ಉಲ್ಲೇಖಿಸಿರುವುದು ಸಿಬಿಐ. ಹೆಂಗೆ ಒಂದು ಪ್ರಾಪರ್ ಪ್ಲಾನ್ ಆಗಿದೆ ಅನ್ನೋದನ್ನು ವಿವರಿಸಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇದು ಬಹುಕೋಟಿ ಹಗರಣ ಅನ್ನೋದು ತನಿಖೆ ಆಗ್ತಾ ಇತ್ತು. ಇದೀಗ ಪ್ರತ್ಯೇಕವಾಗಿ 3 ಪ್ರಕರಣ, 3 ಚಾರ್ಜ್ ಶೀಟ್, ಏನೇನು ಉಲ್ಲೇಖಿಸಲಾಗಿದೆ, ತನಿಖಾ ಸಂದರ್ಭದಲ್ಲಿ ಏನೆಲ್ಲ ಗೊತ್ತಾಗಿದೆ? ನೀತಿ ಏನು ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಪ್ರಕರಣಗಳು ದಾಖಲಾಗಿತ್ತು. ನಿಗಮ ಮಂಡಳಿಗೆ ಸಂಬಂಧಪಟ್ಟಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ದುರುಪಯೋಗವನ್ನು ಮಾಡಿಕೊಂಡಿರುವಂತೆ ಇದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಪ್ರಕರಣ ದಾಖಲೆ ಮಾಡಿ ಅದನ್ನು ಬಂಧನ ಕೂಡ ಮಾಡಲಾಗಿತ್ತು. ಸೊ ಸುಮಾರು ನಿಗಮ ಮಂಡಳಿಗೆ ಸೇರಿದ 89 ಕೋಟಿಯಷ್ಟು ಹಣವನ್ನ 18 ಖಾತೆಗಳು ಅಂದ್ರೆ ನಕಲಿ ಖಾತೆಗಳು, ಸತ್ಯನಾರಾಯಣ ಎಂಬಾತನನ್ನ ಹೈದರಾಬಾದ್ ನಲ್ಲಿ ಅವನ ಮುಖಾಂತರ ನಕಲಿ ಖಾತೆಗಳನ್ನ ಮಾಡಿಸ್ಕೊಳ್ತಾರೆ. ಅಲ್ಲಿಗೆ ಇಲ್ಲಿಂದ ಹಣವನ್ನ ವರ್ಗಾವಣೆ ಮಾಡುವಂಥದ್ದು. ಇದಾದ ಬಳಿಕ ಆ ಹಣವನ್ನ 18 ಖಾತೆಗಳಿಂದ ಸುಮಾರು 600 ಅಕೌಂಟ್ಗಳಿಗೆ ಬೇರೆ ಬೇರೆ ಹಂತವಾಗಿ ಇವರು ಹಣವನ್ನ ಹಾಕಿರುವಂತದ್ದು. ಹಣವನ್ನ ತೆಗೆದುಕೊಂಡ ಬಳಿಕ ಅದನ್ನು ಯಾವ ರೀತಿಯಾಗಿ ವಾಪಸ್ ಪಡೆದುಕೊಳ್ಬೇಕು ಅಂತ ಹೇಳಿ ಪರಿಶೀಲನೆ ಮಾಡ್ತಾ ನೋಡುವಂತ ಸಂದರ್ಭದಲ್ಲಿ ಇವರು ಅದನ್ನ ಬೇರೆ ಬೇರೆ ರೀಜನ್ಗಳಿಗೆ ಅಂದ್ರೆ ಚಿನ್ನಾಭರಣಗಳಿರ್ಬೋದು, ವೆಹಿಕಲ್ಗಳಿರ್ಬೋದು, ಆಸ್ತಿ ಇರ್ಬೋದು, ಒಂದಿಷ್ಟು ನಗದು ಇರ್ಬೋದು, ಈಗ ಬೇರೆ ಬೇರೆ ಹಂತದಲ್ಲಿ ಆ ಅಷ್ಟು ಹಣವನ್ನ ಇವರು ವಾಪಸ್ ತೆಗೆದುಕೊಂಡಿರುವಂತದ್ದು ಬೆಳಕಿಗೆ ಬಂದಿದೆ. ಮತ್ತೊಂದು ಅದೇ ನೆಲದಲ್ಲಿ ಸುಮಾರು 13 ಕೋಟಿ ಹಣ ಏನಿತ್ತು ಅದನ್ನು ಕೂಡ ದುರುಪಯೋಗ ಆಗಿರುವಂತದ್ದು. ಅದರಲ್ಲಿ 1.2 ಕೋಟಿಯಷ್ಟು ಹಣವನ್ನ ಏನು ನಾಗೇಂದ್ರ ಅವರಿಗೆ ಲಂಚವಾಗಿ ನೀಡಲಾಗಿದೆ ಅನ್ನೋದು ತನಿಖೆಯಲ್ಲಿ ಬಯಲಾಗಿರುವಂಥದ್ದು. ಮತ್ತೆ ಆ ಹಣವನ್ನ ಅವರ ಸಹೋದರಿ ಇರ್ಬೋದು, ಭಾವ ಇರ್ಬೋದು, ಅದರ ಜೊತೆಗೆ ಇತರ ಕೆಲವರು ಬ್ಯಾಂಕ್ ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಇದರಲ್ಲಿ ಶಾಮೀಲಾಗಿ ಅಷ್ಟು ಹಣವನ್ನ ಲಂಚವನ್ನು ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿರುವಂಥದ್ದು. ಈ ಎಲ್ಲವೂ ಕೂಡ ಆ ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಾಕ್ಷಿಗಳು ಪತ್ತೆಯಾಗಿದೆ. ಇವೆಲ್ಲವನ್ನು ಆಧಾರ ಇಟ್ಕೊಂಡು 3 ಪ್ರಕರಣಗಳಲ್ಲಿ ಇವತ್ತು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಚಾರ್ಜ್ ಶೀಟ್ ನಲ್ಲಿ ಎಲ್ಲಾ ಅಂಶಗಳು ಕೂಡ ಉಲ್ಲೇಖ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ನಾಗೇಂದ್ರ ಅವರಿಗೆ ಕಂಟಕವಾಗುತ್ತೆ ಅಂದ್ರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಅವರು ಬಂಧನ ಆಗಿ ಅದರಿಂದ ಜಾಮೀನು ಕೊಟ್ಟು ಹೊರ ಬಂದಿರುವುದರಿಂದ ಮುಂದಿನ ದಿನಗಳಲ್ಲಿ ಇದು ಟ್ರಯಲ್ ಆಯ್ತಾ ಸಂದರ್ಭದಲ್ಲಿ ದೋಷಣ ನಿರ್ದೋಷಣ ಮುಂದಿನ ದಿನ ಗೊತ್ತಾಗಬೇಕಾಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.